ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಒಂದು ಮಹಾ ದುರಂತ ನಡೆದು ಹೋಗಿದೆ. ಕಪ್ಪೆ ಚಿಪ್ಪು ತೆಗೆಯೋದಕ್ಕೆ ಹೊರಟಂತವರು ನೀರು ಪಾಲಾಗಿದ್ದಾರೆ. ನೀರಿನ ಸುಳಿಗೆ ಸಿಲುಕಿ 9 ಜನ ಮೃತಪಟ್ಟಿರುವಂತಹ ಘಟನೆ ಉತ್ತರ ಕನ್ನಡದಲ್ಲಿ ನಡೆದಿದೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ಸಾಕಷ್ಟು ಇವತ್ತು ಬೆಳವಣಿಗೆಗಳು ನಡೆದಿದೆ. ಆ ಕುರಿತ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ತಟ್ಟೆಹಕ್ಲು ನದಿಯಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋದವರು ನೀರು ಪಾಲಾಗಿದ್ದಾರೆ. ಕಪ್ಪೆ ಚಿಪ್ಪು ತೆಗೆಯಲು ಹೋಗಿದ್ದ 14 ಜನರು ನೀರಿನ ಸುಳಿಗೆ ಸಿಲುಕಿದ್ದು, ಈ ಪೈಕಿ 9 ಜನ ಸಾವನ್ನಪ್ಪಿದ್ದಾರೆ. ಇನ್ನುಳಿದ 4 ರಕ್ಷಣೆ ಮಾಡಲಾಗಿದ್ದು, ಇಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಕಪ್ಪೆ ಚಿಪ್ಪು ತೆಗೆಯಲೆಂದು ಒಟ್ಟು 14 ಜನ ಇಂದು ಬೆಳಿಗ್ಗೆ ತಟ್ಟೆಹಕ್ಲು ಬಳಿ ನದಿಗೆ ಹೋಗಿದ್ದರು. ಎಲ್ಲರೂ ಕಪ್ಪೆ ಚಿಪ್ಪು ಸಂಗ್ರಹಿಸ್ತಾ ಇದ್ದ ವೇಳೆ ಏಕಾಏಕಿ ನದಿಯಲ್ಲಿ ನೀರು ಹೆಚ್ಚಾಗಿದ್ದು, ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಎಲ್ಲರೂ ಭಟ್ಕಳದ ಶಿರಾಲಿ ಮೂಲದವರು ಅಂತ ತಿಳಿದು ಬಂದಿದೆ. ಕಪ್ಪೆ ಚಿಪ್ಪು ತೆಗೆಯಲು ಹೋದ 14 ಜನರ ಪೈಕಿ 9 ಮೃತದೇಹಗಳು ಪತ್ತೆಯಾಗಿದ್ದು, ಮೃತದೇಹಗಳನ್ನು ಭಟ್ಕಳ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಭಟ್ಕಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸ್ಥಳೀಯ ಮೀನುಗಾರರ ಸಹಾಯದಿಂದ ರಕ್ಷಣಾ ಕಾರ್ಯ ನಡೆಸಲಾಗ್ತಾ ಇದೆ. ಕಪ್ಪೆ ಚಿಪ್ಪು ತೆಗೆಯಲು ಹೋದ ಎಲ್ಲರೂ ಭಟ್ಕಳದ ಶಿರಾಲಿ ಮೂಲದವರು ಅಂತ ತಿಳಿದು ಬಂದಿದೆ. ಪ್ರತಿನಿತ್ಯ ಕಪ್ಪೆ ಚಿಪ್ಪು ತಂದು ಮಾರಾಟ ಮಾಡಿ ಜೀವನ ನಡೆಸ್ತಾ ಇದ್ರು. ಅದೇ ರೀತಿ ಇಂದು ಕೂಡ ಕಪ್ಪೆ ಚಿಪ್ಪು ತರಲು ನೀರಿಗೆ ಇಳಿದಾಗ ಭಾರೀ ದುರಂತ ಸಂಭವಿಸಿದೆ. ಕಪ್ಪೆ ಚಿಪ್ಪು ತೆಗೆಯಲು ಹೋದವರು ಜಲಸಮಾಧಿಯಾಗಿದ್ದಾರೆ. ಕೈಕೈ ಹಿಡಿದು ಹೋಗುತ್ತಿದ್ದಾಗ ದುರಂತ ಸಂಭವಿಸಿದೆ. ಒಬ್ಬರು ಕಾಲು ಜಾರಿ ಬಿದ್ದಿದ್ದು, ಕೈಕೈ ಹಿಡಿದುಕೊಂಡಿದ್ದರಿಂದ ಒಬ್ಬೊಬ್ಬರಾಗಿಯೇ ಕಾಲು ಜಾರಿ ಬಿದ್ದಿದ್ದಾರೆ. ನೀರಿನ ಸೆಳೆತ ಹೆಚ್ಚಿದ್ರಿಂದ ದುರ್ಘಟನೆ ನಡೆದಿದೆ. ಓರ್ವ ಪುರುಷ 7 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಪಡುಶಿರಾಲಿ ಶಾರದಾ ಹೊಳೆ ಭಟ್ಕಳದ ಲಕ್ಷ್ಮೀ ಮಹದೇವ ನಾಯ್ಕ, ಲಕ್ಷ್ಮೀ ಶಿವರಾಮ್ ನಾಯ್ಕ, ಉಮೇಶ್ ಮಂಜುನಾಥ್ ನಾಯ್ಕ, ಮಾಸ್ತಮ್ಮ ಮಂಜುನಾಥ್ ನಾಯ್ಕ, ಲಕ್ಷ್ಮೀ ಅಣ್ಣಪ್ಪ ನಾಯ್ಕ, ಮಾಲತಿ ಜಟ್ಟಪ್ಪ ನಾಯ್ಕ, ಮಾದೇವ ಜಟ್ಟಪ್ಪ ನಾಯ್ಕ, ಮಂಚಮ್ಮ ಗೊತ್ತಾ ನಾಯ್ಕ, ನಾಗರತ್ನ ಪರಮೇಶ್ವರ್ ನಾಯ್ಕ ಹಾಗೂ ಶಾರದಾ ಹೊಳೆ ಹಿರೇಹೊತ್ಲುವಿನ ಜ್ಯೋತಿ ನಾಗಪ್ಪ ನಾಯ್ಕ ಮೃತಪಟ್ಟಿದ್ದಾರೆ. ನಾಗರತ್ನ ಈಶ್ವರ ನಾಯ್ಕ, ಮಹಾದೇವಿ ನಾಯ್ಕರನ್ನ ಉಡುಪಿ ಮಣಿಪಾಲ್ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ಇನ್ನು ಉತ್ತರ ಕನ್ನಡ ದುರಂತದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಆಘಾತ ವ್ಯಕ್ತಪಡಿಸಿದ್ರು. ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ರು. ಗಾಯಾಳುಗಳಿಗೆ ಚಿಕಿತ್ಸಾ ವೆಚ್ಚ ಸರ್ಕಾರವೇ ಭರಿಸಲಿದೆ ಎಂದರು. 9 ಜನ ಸತ್ತಿದ್ದಾರೆ, ಇಂಜೂರ್ಡ್ ಆಗಿದ್ದಾರೆ, ಇನ್ನಿಬ್ರು ಬಾಡಿ ಸಿಕ್ಕಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಸತ್ತವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಯಾರು ಇಂಜೂರ್ಡ್ ಆಗಿದ್ದಾರೆ, ಬದುಕಿದ್ದಾರೆ, ಅವರಿಗೆ ಪೂರ ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಅಂತ ಹೇಳಿ ಅದಕ್ಕೇನು ಕ್ರಮ ಮಾಡಬೇಕು ಸರ್ಕಾರದ ವತಿಯಿಂದ ನಾವು ಮಾಡ್ತೇವೆ. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು ಅದಕ್ಕೆಲ್ಲ ಕ್ರಮ ಕೈಗೊಂಡಿದೆ. ಸೊ ಆ ಕೆಲಸ ನಾವು ಮಾಡ್ತೇವೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಪೆಟ್ರೋಲ್ ಅಭಾವ ಹೆಚ್ಚಾಗುತ್ತಲೇ ಇದೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ಡೀಸೆಲ್ಗಾಗಿ ಜನರು ಪರದಾಡುತ್ತಿದ್ದಾರೆ. ತಾಳಿಕೋಟೆ HP ಪೆಟ್ರೋಲ್ ಬಂಕ್ನಲ್ಲಿ ಭಾರೀ ಕ್ಯೂ ಇದೆ. ಒಂದೆಡೆ ಟ್ರ್ಯಾಕ್ಟರ್ಗಳನ್ನು ನಿಲ್ಲಿಸಿ ಕ್ಯೂ ನಿಂತಿದ್ದು, ಇನ್ನೊಂದೆಡೆ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಕ್ಯಾನ್ಗಳನ್ನು ಇಟ್ಟು ಜನರು ಕ್ಯೂ ನಿಂತಿದ್ದಾರೆ. ಮುಂಗಾರು ಆರಂಭವಾದ ಹಿನ್ನೆಲೆ ಡೀಸೆಲ್ಗಾಗಿ ಭಾರೀ ಬೇಡಿಕೆ ಉಂಟಾಗಿದೆ. ಉಳುಮೆಗಾಗಿ ಡೀಸೆಲ್ಗೆ ಭಾರೀ ಬೇಡಿಕೆ ಇದ್ದು, ತಾಳಿಕೋಟೆಯಲ್ಲಿ ಡೀಸೆಲ್ ಅಭಾವ ತಲೆದೂರಿದೆ. ಉತ್ತಮ ಮಳೆಯಾದ ಹಿನ್ನೆಲೆ ರೈತರು ಮುಂಗಾರು ಕೃಷಿ ಚಟುವಟಿಕೆಗೆ ಮುಂದಾಗಿದ್ದಾರೆ. ಈ ಹಿನ್ನೆಲೆ ಡೀಸೆಲ್ಗಾಗಿ ಸರದಿ ಸಾಲಲ್ಲಿ ನಿಂತಿದ್ದಾರೆ. ಗಲಾಟೆಯಾಗದಂತೆ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಇತ್ತ ಯಾದಗಿರಿ ಜಿಲ್ಲೆಯ ಸುರಪುರ ನಗರದಲ್ಲೂ ಇದೇ ಪರಿಸ್ಥಿತಿ ಇದೆ. ಡೀಸೆಲ್ ಕೊರತೆಯಿಂದ ರೈತರು ಪರದಾಡುತ್ತಿದ್ದಾರೆ. ಡೀಸೆಲ್ ಖರೀದಿಗಾಗಿ ರೈತರು ಪೆಟ್ರೋಲ್ ಬಂಕ್ಗೆ ಮುಗಿಬೀಳ್ತಿದ್ದಾರೆ. ಕೃಷಿ ಕಾರ್ಯಕ್ಕೆ ಬಳಕೆ ಮಾಡಲು ಡೀಸೆಲ್ ಖರೀದಿಗಾಗಿ ರೈತರು ಪ್ಲಾಸ್ಟಿಕ್ ಬಾಟಲ್ ಕ್ಯೂ ಇಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ವೃದ್ಧೆಯೊಬ್ಬರ ಬಳಿ ಸೈಬರ್ ವಂಚಕರು 24 ಕೋಟಿ ದೋಚಿದ್ದಾರೆ. ಪ್ರಾಪರ್ಟಿ ಮಾರಿದ ವೃದ್ಧೆ ಅಕೌಂಟ್ಗೆ ಕೋಟ್ಯಾಂತರ ರೂಪಾಯಿ ಹಣ ಬಂದಿತ್ತು. ಹೀಗಾಗಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಮಾಹಿತಿ ತಿಳಿದ ಸೈಬರ್ ವಂಚಕರು ಕಳೆದ ಜನವರಿಯಿಂದ ಮೇ ತಿಂಗಳವರೆಗೆ ಮನಿ ಲ್ಯಾಂಡರಿಂಗ್ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದಾಗಿ ಹೇಳಿ ಡಿಜಿಟಲ್ ಬಂಧನದ ಬೆದರಿಕೆ ಹಾಕಿದ್ರು. ಬಳಿಕ ವೃದ್ಧೆಯ ಬಳಿ ಹಣ ಹಂತ ಹಂತವಾಗಿ ಪೀಕಿದ್ದಾರೆ. ಇನ್ನು ಪಡೆದ ಹಣವನ್ನ 22 ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಿದ್ದಾರೆ. 24 ಕೋಟಿ ಕೊಟ್ಟರು ಇನ್ನೂ ಹಣ ನೀಡುವಂತೆ ಬೇಡಿಕೆ ಇಟ್ಟಿದ್ದು, 1 ಕೆಜಿ 300 ಗ್ರಾಂ ಚಿನ್ನಾಭರಣ ಗಿರವಿಡಲು ಬಂದಿದ್ದ ವೃದ್ಧೆ ಚಿನ್ನ ಅಡವಿಟ್ಟು ಸೈಬರ್ ವಂಚಕರಿಗೆ ಹಣ ನೀಡಲು ಮುಂದಾಗಿದ್ರು. ಇಷ್ಟೊಂದು ಚಿನ್ನ ಕಂಡು ಪೊಲೀಸರಿಗೆ ಬ್ಯಾಂಕ್ ಮ್ಯಾನೇಜರ್ ಮಾಹಿತಿ ನೀಡಿದ್ದಾರೆ. ಕೂಡಲೇ ಬ್ಯಾಂಕಿಗೆ ತೆರಳಿದ್ದ ಸಿಸಿಬಿ ಸೈಬರ್ ಪೊಲೀಸರ ತಂಡ ಬ್ಯಾಂಕ್ನಲ್ಲಿದ್ದ ವೃದ್ಧೆಯನ್ನ ವಿಚಾರಿಸಿದಾಗ ತನಗಾದ ವಂಚನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮುಂಬೈ, ಅಲಹಾಬಾದ್, ದೆಹಲಿ ಮೂಲದ ಆರೋಪಿಗಳನ್ನ ಬಂಧಿಸಿದ್ದಾರೆ. ಇದುವರೆಗೂ 60 ಲಕ್ಷ ಹಣ ಇರೋ ಬ್ಯಾಂಕ್ ಅಕೌಂಟ್ ಸೀಸ್ ಮಾಡಲಾಗಿದ್ದು, ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಪ್ರಕರಣದ ಆರೋಪಿ ಶಿವಾನಂದ ನೀಲಣ್ಣವರ್ ಅಕ್ರಮದ ಜನ್ಮ ಜಾಲಾಡಲು ತನಿಖೆಯ ಅಖಾಡಕ್ಕೆ ಸಿಐಡಿ ಡಿಐಜಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಇಳಿದಿದ್ದಾರೆ. ಇನ್ನು ಶಿವಾನಂದ ನೀಲಣ್ಣವರ್ ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ ನಾಳೆ ಕೋರ್ಟ್ಗೆ ಸಿಐಡಿ ಅರ್ಜಿ ಸಲ್ಲಿಸುವ ಸಾಧ್ಯತೆಗಳಿವೆ. ಇದರ ಮಧ್ಯೆ ನಾಳೆ ಹೈಕೋರ್ಟ್ಗೆ ಎಫ್ಐಆರ್ ರದ್ದು ಕೋರಿ ನೀಲಣ್ಣವರ್ ಪರ ವಕೀಲರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ನಡುವೆ ಎಲ್ಲ ಶಿವನಾಟ ಎಂದ ಶಿವಾನಂದನಿಗೆ ಸಿಐಡಿ ಬಿಗ್ ಶಾಕ್ ನೀಡಿದೆ. ಬಡ್ಡಿ ಆಸೆ ತೋರಿಸಿ ಜನರಿಗೆ ವಂಚಿಸಿದವನ ಅಕೌಂಟ್ ಫ್ರೀಸ್ ಮಾಡಿದ್ದಾರೆ. 17 ಅಕೌಂಟ್ಗಳಲ್ಲಿ ಇದ್ದ
310 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಫ್ರೀಸ್ ಆಗಿದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇರುವ ಅಕೌಂಟ್ ಕೂಡ ಫ್ರೀಸ್ ಮಾಡಲಾಗಿದ್ದು, ನೀಲಣ್ಣವರ ಬಳಿ ಹೂಡಿಕೆ ಮಾಡಿದವರ ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ. ಆರೋಪಿ ಶಿವಾನಂದ ನೀಲಣ್ಣವರ ಪರವಾಗಿ ಕೂಗು ಎದ್ದಿದೆ. ಜಾಲತಾಣದಲ್ಲಿ ವಿಡಿಯೋ ಪೋಸ್ಟ್ ಮಾಡಿರುವ ಹಲವರು ಶಿವಾನಂದ ನೀಲಣ್ಣವರು ಯಾವುದೇ ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ ಎಂದಿದ್ದಾರೆ. ಮಂಡ್ಯದ ಕೆ ಹೊನ್ನಲಗೆರೆಯಲ್ಲಿ ಮೇ 19ರಂದು ನಡೆದಿದ್ದ ಚುಂಚಗನಹಳ್ಳಿ ಸುನಿಲ್ ಎಂಬಾತನ ಭೀಕರ ಕೊಲೆ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಬಾರ್ ಕ್ಯಾಶಿಯರ್ ಬಾಸ್ ಎಂದಿದ್ದಕ್ಕೆ ಅಜ್ಜಹಳ್ಳಿಯ ನಿಶಾಂತ್ ಟೀಮ್ ಜೊತೆ ಮೃತ ಸುನಿಲ್ ಕಿರಿಕ್ ನಡೆಸಿದ್ದು, ಈ ವೇಳೆ ಬಾರ್ ಸಿಬ್ಬಂದಿ ಗಲಾಟೆ ತಡೆದು ನಿಶಾಂತ್ ಟೀಮ್ನನ್ನು ಬಾರ್ನಿಂದ ಹೊರಗೆ ಕಳುಹಿಸಿದ್ದ ಬಳಿಕ ನಿಶಾಂತ್ ಗ್ಯಾಂಗ್ ಬಾರ್ ಬಳಿ ಇದ್ದ ಅಣತಿ ದೂರದಲ್ಲಿ ಕಾರ್ ಹಾಕಿಕೊಂಡು ಕುಡಿಯುತ್ತಾ ಕುಳಿತಿತ್ತು. ಈ ವೇಳೆ ಅಲ್ಲಿಗೆ ಬಂದ ಸುನಿಲ್ ಮತ್ತೆ ಕಿರಿಕ್ ಮಾಡಿದ್ದಾನೆ. ಈ ವೇಳೆ ಮತ್ತೊಬ್ಬನಿಗೆ ಬೆದರಿಸಲು ಕಾರ್ನಲ್ಲಿ ಇಟ್ಟಿದ್ದ ಮಾರಕಾಸ್ತ್ರಗಳಿಂದ ಸುನಿಲ್ ಹತ್ಯೆ ಮಾಡಲಾಗಿದೆ. ತನ್ನ ಸಂಬಂಧಿ ಅಶೋಕ್ ಬಳಿ ನಿಶಾಂತ್ 5 ಲಕ್ಷ ಸಾಲ ಪಡೆದಿದ್ದ. ಹಣ ವಾಪಸ್ ಕೊಡುವಂತೆ ಅಶೋಕ್ ಒತ್ತಡ ಹೇರಿದ ಹಿನ್ನೆಲೆಯಲ್ಲಿ ಕುಡಿಯಲು ಬಾರ್ಗೆ ಕರೆದು ಆತನನ್ನು ಬೆದರಿಸಲು ಮಾರಕಾಸ್ತ್ರ ರೆಡಿ ಮಾಡಿಕೊಂಡಿದ್ದ. ಆದರೆ ಅಶೋಕ್ ಬರುವ ಮೊದಲೇ ಸುನಿಲ್ ಜೊತೆ ಕಿರಿಕಾಗಿದ್ದು, ಅಶೋಕ್ ಬಾರದ ಸಿಟ್ಟಿನಲ್ಲಿ ಸುನಿಲ್ ಹತ್ಯೆ ಮಾಡಲಾಗಿದೆ. ಈ ಮೂಲಕ ಅಶೋಕ್ಗೆ ಹಾಕಿದ ಸ್ಕೆಚ್ಗೆ ಸುನಿಲ್ ಬಲಿಯಾಗಿದ್ದಾನೆ. ಸದ್ಯ ಕೊಲೆಗೈದು ಎಸ್ಕೇಪ್ ಆಗಿದ್ದ ನಿಶಾಂತ್, ರವಿ, ಕಾರ್ತಿಕ್ನನ್ನ ಮದ್ದೂರು ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವ ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆನೇ ಮಾತು. ರಾಜ್ಯದಲ್ಲೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿ ಬೆಂಬಲಿಸಿ ಇವತ್ತು ಟೌನ್ ಹಾಲ್ ಮುಂಭಾಗದಲ್ಲಿ ಸಭೆ ನಡೆಸಲು ನಿರ್ಧರಿಸಲಾಗಿತ್ತು. ಆದರೆ ಈ ಸಭೆಗೆ ಪೊಲೀಸರು ಅನುಮತಿ ನಿರಾಕರಿಸಿದ್ದು, ಟೌನ್ ಹಾಲ್ ಮುಂದಿನ ರಸ್ತೆಗೆ ಬ್ಯಾರಿಕೇಡ್ ಹಾಕಿ ಸಂಪೂರ್ಣ ಬಂದ್ ಮಾಡಿದರು. ಪೊಲೀಸರು ಕಾಕ್ರೋಚ್ ಜನತಾ ಪಾರ್ಟಿಯ ಸಭೆಗೆ ಅನುಮತಿ ನಿರಾಕರಿಸಿ ಟೌನ್ ಹಾಲ್ ಮುಂದಿನ ಸಭೆಗೆ ಬನ್ನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದರು. ಸಭೆ ನಡೆಸದಂತೆ ಪೊಲೀಸರು ಟೌನ್ ಹಾಲ್ ಮುಂಭಾಗದಲ್ಲಿ ಸರ್ಪಗಾವಲು ಹಾಕಿದರು. ಸಭೆಗೆ ಬರುವವರನ್ನ ಬಂಧಿಸಲು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು 2 KSRP ತುಕಡಿಗಳು ಮತ್ತು 100ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಅಲ್ಲದೆ ಸಭೆಗೆ ಯಾರಾದರೂ ಹಾಜರಾದರೆ ಅವರನ್ನ ಬಂಧಿಸಿ ಕರೆದೊಯ್ಯಲು 2 BMTC ಬಸ್ಗಳನ್ನು ಸಿದ್ಧವಾಗಿ ಇರಿಸಿದರು. ಪೊಲೀಸರ ನೋಟಿಸ್ಗೆ ಹೆದರಿದ ಕಾಕ್ರೋಚ್ ಪಾರ್ಟಿ ಬೆಂಬಲಿಗರು ಇಡೀ ದಿನ ಟೌನ್ ಹಾಲ್ ಕಡೆ ಸುಳಿಯಲೇ ಇಲ್ಲ. ಇವತ್ತಿನವರೆಗೂ ಪೊಲೀಸರಿಗೆ ಸಭೆ ನಡೆಸಲು ಯಾರೂ ಅನುಮತಿ ಕೇಳಿಲ್ಲ. ಇವರು ಸಭೆಯ ಬಗ್ಗೆ ಚರ್ಚಿಸಲು ಮೊದಲಿಗೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಬೇಕು. ಅದು ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ. ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಹೀಗೆ ಅಂತ್ಯವಾಗುತ್ತಾ ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ರೂಪುರೇಷೆ ಪಡೆದುಕೊಳ್ಳುತ್ತಾ ಅಂತ ಕಾದು ನೋಡಬೇಕಿದೆ. ಪಂಚರಾಜ್ಯಗಳ ಚುನಾವಣೆ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ಚಿತ್ತ ಕರ್ನಾಟಕದತ್ತ ಹರಿದಿದೆ. ರಾಜ್ಯದಲ್ಲಿ ಮತ್ತೆ ಅಧಿಕಾರ ಹಿಡಿಯಲು ಬಿಜೆಪಿ ಈಗಿನಿಂದಲೇ ಕಸರತ್ತು ಶುರು ಮಾಡಿದೆ. ಇದರ ಭಾಗವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿಯೇ ಬೆಂಗಳೂರಿಗೆ ಬಂದಿರುವ ನಿತಿನ್ ನಬೀನ್ ಇಂದು ದಿನಪೂರ್ತಿ ಹಲವು ಮಹತ್ವದ ಸಭೆಗಳಲ್ಲಿ ಪಾಲ್ಗೊಂಡರು. ಮಾಜಿ ಸಿಎಂ BS ಯಡಿಯೂರಪ್ಪ ನಿವಾಸಕ್ಕೆ ಭೇಟಿ ಕೊಟ್ಟು ಪ್ರಸ್ತುತ ರಾಜ್ಯ ರಾಜಕೀಯ, ಕಾಂಗ್ರೆಸ್ ಪರಿಸ್ಥಿತಿ ಬಗ್ಗೆ ಔಪಚಾರಿಕವಾಗಿ ಚರ್ಚಿಸಲಾಯಿತು. ನಂತರ ನಿತಿನ್ ನಬೀನ್ ಮಲ್ಲೇಶ್ವರದ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದರು. ಬಳಿಕ ಬಿಜೆಪಿ ಕಚೇರಿಗೆ ತೆರಳಿ ಸರಣಿ ಸಭೆಗಳಲ್ಲಿ ನಿತಿನ್ ಪಾಲ್ಗೊಂಡರು. ಇನ್ನು ಭಿನ್ನಮತ ಮರೆತು ಒಗ್ಗಟ್ಟಾಗುವಂತೆ ನಿತಿನ್ ನಬೀನ್ ಕರೆ ಕೊಟ್ಟಿದ್ದಾರೆ. ಮೇ ಮತ್ತು ಜೂನ್ 2 ತಿಂಗಳ ಪಡಿತರವನ್ನು ಕೇಂದ್ರ ಸರ್ಕಾರ ಒಮ್ಮೆಲೆ ವಿತರಣೆ ಮಾಡ್ತಾ ಇದೆ. ಮೇ ತಿಂಗಳ ಪಡಿತರ 3 kg ರಾಗಿ, 2 kg ಅಕ್ಕಿ. ಜೂನ್ ತಿಂಗಳ ಪಡಿತರ 3 kg ರಾಗಿ, 2 kg ಅಕ್ಕಿ ನೀಡುತ್ತಾ ಇದ್ದು, ಒಬ್ಬ ವ್ಯಕ್ತಿಗೆ 6 kg ರಾಗಿ, 4 kg ಅಕ್ಕಿಯನ್ನು ವಿತರಣೆ ಮಾಡುವಂತೆ ಸೂಚಿಸಿದೆ. ಕೇಂದ್ರ ಸರ್ಕಾರದ BPL ಕಾರ್ಡ್ ಇರೋರಿಗೆ ಪಡಿತರ ದೊರೀತಾ ಇದ್ದರೆ, ರಾಜ್ಯದ BPL ಕಾರ್ಡ್ ಇದ್ದವರಿಗೆ ಮೇ ಮತ್ತು ಜೂನ್ 2 ತಿಂಗಳ 10 kg ಅಕ್ಕಿಯನ್ನು ನೀಡಲಾಗ್ತಾ ಇದೆ. ಇದರಿಂದ ಪಡಿತರದಾರರು ಗೊಂದಲಕ್ಕೆ ಒಳಗಾಗಿದ್ದು, ಯಾವ ರೀತಿಯಲ್ಲಿ ಇವರು ರೇಷನ್ ನೀಡ್ತಾ ಇದ್ದಾರೆ? ಕೆಲ ರೇಷನ್ ಅಂಗಡಿಯಲ್ಲಿ ಒಂದೇ ತಿಂಗಳ ರೇಷನ್ ನೀಡ್ತಾ ಇದ್ದು, ಅನ್ನಭಾಗ್ಯದ ಅಕ್ಕಿ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಮುಂದಿನ ತಿಂಗಳು ರಾಜ್ಯ ಸರ್ಕಾರದ ಅನ್ನಭಾಗ್ಯದ ಅಕ್ಕಿ ವಿತರಣೆ ಎಂದಿನಂತೆ ಆಗುವ ಸಾಧ್ಯತೆ ಇದ್ದು, ಮುಂದಿನ ತಿಂಗಳು ಕೇಂದ್ರದಿಂದ ಯಾವುದೇ ರೇಷನ್ ಬರೋದಿಲ್ಲ. ಇನ್ನು ರಾಗಿ ಹೆಚ್ಚಾಗಿ ನೀಡುತ್ತಿರೋದ್ರಿಂದ ಅಕ್ಕಿ ಸ್ಟಾಕ್ ಕಡಿಮೆಯಾಗಿದೆಯಾ ಅನ್ನೋ ಅನುಮಾನ ಕೂಡ ಸಾರ್ವಜನಿಕರಲ್ಲಿ ಮೂಡಿದೆ. ಆದರೆ ಅಕ್ಕಿ ದಾಸ್ತಾನಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ಅದನ್ನು ಸರಬರಾಜು ಮಾಡೋ ಕಾಂಟ್ರಾಕ್ಟರ್ಗಳದ್ದು ಅಂತ ಪಡಿತರ ವಿತರಕರ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ಆರೋಪಿಸಿದ್ದಾರೆ. ಸರ್ಕಾರ ಈ ಬಗ್ಗೆ ಗಮನ ವಹಿಸಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಹಂತಕರ ಟಾರ್ಗೆಟ್ ಆಗಿದ್ದಾರಾ? ಟ್ರಂಪ್ ಮುಗಿಸಲು ಜಾಗತಿಕವಾಗಿ ಷಡ್ಯಂತ್ರ ರಚನೆಯಾಗ್ತಿದ್ಯಾ ಅನ್ನೋ ಸಂಶಯಗಳು ಈಗ ದೊಡ್ಡದಾಗಿ ಹೆಣೆಯುತ್ತಿದೆ. ಕಾರಣ, ಶ್ವೇತಭವನದಲ್ಲಿ ಮತ್ತೆ ಶೂಟೌಟ್ ನಡೆದಿದೆ. ಟ್ರಂಪ್ ಶ್ವೇತಭವನದಲ್ಲಿ ಇದ್ದಾಗಲೇ ಸಂಕೀರ್ಣ ಕಟ್ಟಡದ ಬಳಿ ಗುಂಡಿನ ದಾಳಿ ನಡೆಸಲಾಗಿದೆ. ಶ್ವೇತಭವನದ ಹೊರಗೆ ಶಂಕಿತ 20 ಸುತ್ತು ಗುಂಡು ಹಾರಿಸಿದ್ದ. ಭದ್ರತಾ ಸಿಬ್ಬಂದಿ ಮೇಲೆಯೂ ಗುಂಡಿನ ದಾಳಿ ನಡೆಸಿದ್ದ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಭದ್ರತಾ ಪಡೆ ಸಿಬ್ಬಂದಿ ಆತನ ಮೇಲೆ ಪ್ರತಿದಾಳಿ ನಡೆಸಿದ್ದಾರೆ. ಗುಂಡಿನ ದಾಳಿ ನಡೆಸಿದವನನ್ನ ಹೊಡೆದುರುಳಿಸಿದ್ದಾರೆ. ಇನ್ನು ಗುಂಡಿನ ದಾಳಿ ನಡೆಸಿದವನನ್ನ 21 ವರ್ಷದ ನಜೀರೆ ಬೆಸ್ಟ್ ಎಂದು ಗುರುತಿಸಲಾಗಿದೆ. ತೀವ್ರವಾಗಿ ಗಾಯಗೊಂಡಿದ್ದ ಶಂಕಿತನನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತಾದ್ರೂ ಆತ ಸಾವನ್ನಪ್ಪಿದ್ದಾನೆ. ಗುಂಡಿನ ಚಕಮಕಿಯ ನಡುವೆ ಅಲ್ಲೇ ಸಮೀಪದಲ್ಲಿದ್ದ ಒಬ್ಬ ಸಾರ್ವಜನಿಕ ವ್ಯಕ್ತಿಗೂ ಗಾಯಗಳಾಗಿದ್ದು ಅವರನ್ನ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಭದ್ರತಾ ಸಿಬ್ಬಂದಿಗೆ ಯಾವುದೇ ಅಪಾಯ ಸಂಭವಿಸಿಲ್ಲ. ಘಟನೆ ನಡೆದ ಸಮಯದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶ್ವೇತಭವನದಲ್ಲೇ ಇದ್ರು. ಆದರೆ ಅವರಿಗೆ ಯಾವುದೇ ರೀತಿಯ ಅಪಾಯ ಉಂಟಾಗಿಲ್ಲ.
ಚಲಿಸುತ್ತಿದ್ದ ರೈಲಿನಲ್ಲಿ ಆತ್ಮಾಹುತಿ ಬಾಂಬ್ ಸ್ಫೋಟಗೊಂಡ ಪರಿಣಾಮ 30 ಮಂದಿ ಸಾವನ್ನಪ್ಪಿದ್ದಾರೆ. 50ಕ್ಕೂ ಹೆಚ್ಚು ಜನರು ಗಾಯಗೊಂಡಿರುವ ಘಟನೆ ಪಾಕಿಸ್ತಾನದ ಕ್ವೆಟ್ಟಾ ಪ್ರಾಂತ್ಯದಲ್ಲಿ ನಡೆದಿದೆ. ಸ್ಫೋಟದ ಬಳಿಕ ನಿಷೇಧಿತ ಬಲೂಚ್ ಲಿಬರೇಷನ್ ಆರ್ಮಿ ಕೃತ್ಯದ ಹೊಣೆಯನ್ನ ಹೊತ್ತುಕೊಂಡಿದೆ. ಪಾಕಿಸ್ತಾನ ಮಿಲಿಟರಿ ಸಿಬ್ಬಂದಿಯನ್ನ ಗುರಿಯಾಗಿಸಿಕೊಂಡು ನಡೆಸಿದ ದಾಳಿ ಇದಾಗಿದೆ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಹೇಳಿದೆ. ಸ್ಫೋಟದ ಬಳಿಕ ಸ್ಥಳದಲ್ಲಿ ಭಾರೀ ಗುಂಡಿನ ಸದ್ದು ಕೇಳಿ ಬಂದಿದೆ ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಬಾಂಬ್ ಸ್ಫೋಟದ ಪರಿಣಾಮ ರೈಲ್ವೆ ಟ್ರ್ಯಾಕ್ ಬಳಿಯ ಮನೆಗಳಲ್ಲಿ ಪಾರ್ಕ್ ಮಾಡಿದ್ದ 10 ವಾಹನಗಳು ಬೆಂಕಿಗೆ ಆಹುತಿಯಾಗಿವೆ. ಅಲ್ಲದೆ ಮನೆಗಳ ಕಿಟಕಿಗಳು ಪುಡಿಯಾಗಿವೆ. ರೈಲು ಕಂಟೋನ್ಮೆಂಟ್ನಿಂದ ತೆರಳುತ್ತಾ ಇದ್ದ ವೇಳೆ ಬಲೂಚಿಸ್ತಾನ್ ಪ್ರದೇಶದ ಕ್ವೆಟ್ಟಾದ ಚಮನ್ ಫಾಟಾಕ್ ಬಳಿ ಆತ್ಮಾಹುತಿ ಬಾಂಬ್ ಸ್ಫೋಟಗೊಂಡಿದೆ. ಬಾಂಬ್ ಸ್ಫೋಟದ ಪರಿಣಾಮ ರೈಲಿನ ಹಲವು ಬೋಗಿಗಳು ಹಳಿ ತಪ್ಪಿದ್ದು ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಸ್ಥಳಕ್ಕೆ ಧಾವಿಸಿದ ರೈಲ್ವೆ, ಪೊಲೀಸ್ ಹಾಗೂ ಭದ್ರತಾ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಗಾಯಾಳುಗಳನ್ನು ತಕ್ಷಣವೇ ಆಸ್ಪತ್ರೆಗೆ ರವಾನಿಸಲಾಗಿದ್ದು ತುರ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕಾಡುಗೋಡಿ ಮೂಲದ ಅಲ್ಟ್ರಾ ಲೈಫ್ ಇನ್ ಎಮರ್ಜೆನ್ಸಿ ಎಂಬ NGO ಸಂಸ್ಥೆಯು ಉಚಿತ ಚಿಕಿತ್ಸೆ ನೀಡುವ ನೆಪದಲ್ಲಿ ರೋಗಿಗಳಿಂದ ಹಣ ವಸೂಲಿ ಮಾಡ್ತಾ ಇದೆ ಅಂತ ಗಂಭೀರ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಸಾಹಿನ್ ಮುಕ್ತಾರ್ ಎಂಬುವರು ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ 0 FIR ದಾಖಲಿಸಿದ್ದಾರೆ. ULE ಸಂಸ್ಥೆಯ ಮಾಲಕಿ ರೋಜಿ ದಲಾಲ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಾಡುಗೋಡಿಯ ಬೆಳತ್ತೂರು ಬಳಿ ಇರುವ ಈ ಸಂಸ್ಥೆ ಪಶ್ಚಿಮ ಬಂಗಾಳ ಮೂಲದ ರೋಗಿಗಳನ್ನು ಗುರಿಯಾಗಿಸಿಕೊಂಡು ವಂಚನೆ ಎಸಗುತ್ತಾ ಇದೆ. ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಾ ಇರುವ ರೋಗಿಗಳನ್ನು ಸಂಪರ್ಕಿಸಿ ಬೆಂಗಳೂರಿಗೆ ಕರೆತಂದು ಉಚಿತ ಚಿಕಿತ್ಸೆ ಕೊಡಿಸುವುದಾಗಿ ನಂಬಿಸಿ ಬೆಂಗಳೂರಿಗೆ ಬಂದ ನಂತರ ರೋಗಿಗಳಿಗೆ ಬೆದರಿಸಿ ಒತ್ತಾಯಪೂರ್ವಕವಾಗಿ ಚಿಕಿತ್ಸೆ ಪಡೆಯುವಂತೆ ಮಾಡಿ ಲಕ್ಷಾಂತರ ರೂಪಾಯಿ ಹಣ ವಸೂಲಿ ಮಾಡ್ತಾ ಇದೆ ಅಂತ ದೂರಿನಲ್ಲಿ ತಿಳಿಸಲಾಗಿದೆ. ಇನ್ನು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದ ರೀಜಿ ದಲಾಲ್ ಎಂಬ ಮಹಿಳೆಯೊಬ್ಬರಿಗೆ ಪೇಸ್ ಮೇಕರ್ ಅಳವಡಿಸುವ ನೆಪದಲ್ಲಿ ಬರೋಬ್ಬರಿ 2.15 ಲಕ್ಷ ರೂಪಾಯಿ ಹಣ ಪಡೆದು ವಂಚಿಸಿದೆ ಎಂಬ ಆರೋಪ ಇದೆ.